ಸಹಸ್ರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿರುವ ಮುಣ್ಕೂರು ಜಾರಿಗೆಕಟ್ಟೆ ಕೊರಗಜ್ಜ ಕೊರಗರ ಪಂಜುರ್ಲಿ ದೈವ ಸನ್ನಿಧಿಯಲ್ಲಿ ಭಕ್ತರ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸುತ್ತಾ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾರಾಯಣ ಗುರು ಸೇವಾ ಸಂಘದ ಅಧ್ಯಕ್ಷರಾಗಿದ್ದ ಧರ್ಮದರ್ಶಿ ದಿವಾಕರ ಪೂಜಾರಿಯವರು ಇಂದು ನಮ್ಮೊಂದಿಗಿಲ್ಲ. ಆದರೆ ಅವರ ಸೇವೆ, ತ್ಯಾಗ ಮತ್ತು ದೈವಭಕ್ತಿ ಸದಾ ಭಕ್ತರ ಹೃದಯಗಳಲ್ಲಿ ಜೀವಂತವಾಗಿದೆ. ದಿವಾಕರ ಪೂಜಾರಿಯವರು ಜಾರಿಗೆಕಟ್ಟೆ ಕೊರಗಜ್ಜ ಕೊರಗರ ಪಂಜುರ್ಲಿ ಕ್ಷೇತ್ರದ ರೂವಾರಿಯಾಗಿದ್ದರು. ಬಾಲ್ಯದಲ್ಲೇ ಅವರ ಮನಸ್ಸಿನಲ್ಲಿ ದೈವಭಕ್ತಿ ಬೇರೂರಿತ್ತು. ಇವರ ಹುಟ್ಟೂರು ಕೊಲ್ಲೂರು. 10 ವರ್ಷದ ಬಾಲಕರಾಗಿದ್ದಾಗ ಅಜ್ಜಿಯೊಂದಿಗೆ ಅಂಡೇಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಆರಾಧನೆಗೊಳ್ಳುತ್ತಿದ್ದ ದೈವಗಳನ್ನು ನೋಡಿ ಈ ದೈವಗಳು ನಮ್ಮ ಮನೆಗೂ ಬಂದರೆ ನಾವೂ ಕೂಡ ನಂಬಬಹುದಿತ್ತು ಎಂದು ತನ್ನ ಅಜ್ಜಿಯ ಬಳಿ ಹೇಳಿಕೊಂಡರಂತೆ. ಅದರಂತೆ ಆ ಬಾಲಕನ ಪ್ರಾಮಾಣಿಕ ಭಕ್ತಿಗೆ ಮೆಚ್ಚಿದ ದೈವಗಳು ಅವರ ಹಿಂದೆಯೇ ಬಂದು ಇವರಿಂದ ಅವೆಷ್ಟೋ ಸತ್ಕಾರ್ಯಗಳನ್ನು ಇವರ ಕೈಯಿಂದ ಮಾಡಿಸುತ್ತಲೇ ಬಂದಿದೆ. ದಿವಾಕರ ಪೂಜಾರಿಯವರ ತಂದೆ ಕಾಂತಪ್ಪ ಪೂಜಾರಿಯವರ ಕಾಲದಲ್ಲೇ ದೈವಗಳು ಇವರ ಮನೆಗೆ ಬಂದಿವೆ. ಅಪಾರ ದೈವ ಭಕ್ತರಾಗಿದ್ದ ದಿವಾಕರ ಪೂಜಾರಿಯವರು ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದವರೆಗೆ ಬರಿಗಾಲಿನಲ್ಲೇ ಪಾದಯಾತ್ರೆ ಕೈಗೊಂಡು ಭಕ್ತಿ ಭಾವವನ್ನು ತೋರಿಸಿದವರು. ನೇತ್ರಾವತಿ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ನೇಮೋತ್ಸವವನ್ನು ನೆರವೇರಿಸಿದವರು. ಆ ಸಂದರ್ಭದಲ್ಲಿ ದೈವ ಆಕರ್ಷಣೆಗೆ ಒಳಗಾಗಿ ಅವರು ದರ್ಶನ ಪಾತ್ರೆಯಾದರು. ಒಮ್ಮೆ ಸನ್ಯಾಸಿಯೊಬ್ಬರು ಅವರ ಮನೆಗೆ ಬಂದು 2 ರೂಪಾಯಿ ನೀಡಿ ಇದನ್ನು ಸ್ವೀಕರಿಸಿ, ಈ ಸ್ಥಳವು ಭವ್ಯ ಕ್ಷೇತ್ರವಾಗಲಿದೆ, ಇಲ್ಲಿ ಜನಪರ ಸೇವೆ ನಡೆಯಲಿದೆ ಎಂದು ಆಶೀರ್ವಚನವನ್ನು ನೀಡಿದರಂತೆ. ಆ ಸಮಯದಿಂದ ಕಾಡಿನಿಂದ ಆವೃತವಾಗಿದ್ದ ಸ್ಥಳವು ನಂತರ ಭವ್ಯ ಕ್ಷೇತ್ರವಾಗಿ ರೂಪುಗೊಂಡಿತು. ಆ ಸನ್ಯಾಸಿ ತಾವು ಕುಡುಮಪುರದಿಂದ ಬಂದಿದ್ದಾಗಿ ತಿಳಿಸಿ ಹೊರಟು ಹೋದರು. ಅವರ ಮಾತಿನಂತೆ ಇಂದು ಈ ಕ್ಷೇತ್ರವು ಅನೇಕ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ಶ್ರೀ ಕ್ಷೇತ್ರವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಸಮಾನತೆಯ ಸಂಕೇತವಾಗಿದೆ. ದಿನಂಪ್ರತಿ ನೂರಾರು ಭಕ್ತರು ಹಿಂದೂ, ಕ್ರೈಸ್ತ, ಮುಸ್ಲಿಂ ಎನ್ನದೇ ಜಾತಿ ಮತ ಭೇದವಿಲ್ಲದೆ ಇಲ್ಲಿಗೆ ಆಗಮಿಸುತ್ತಾರೆ. ಶ್ರೀ ಕ್ಷೇತ್ರವನ್ನು ನಂಬಿ ಬಂದವರ ಕಷ್ಟಗಳಿಗೆ ದಿವಾಕರ ಪೂಜಾರಿಯವರು ದನಿಯಾಗಿ ಅವರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸುತ್ತಿದ್ದರು. ಭಕ್ತರ ದುಃಖದಲ್ಲೇ ಪಾಲ್ಗೊಂಡು ಅವರಿಗೆ ಧೈರ್ಯ ತುಂಬುವುದು ಅವರ ಸೇವೆಯ ಪ್ರಮುಖ ಆಶಯವಾಗಿತ್ತು. ಮುಣ್ಕೂರು ಜಾರಿಗೆಕಟ್ಟೆ ಕೊರಗಜ್ಜ ಕ್ಷೇತ್ರದ ಧರ್ಮದರ್ಶಿ ದಿವಾಕರ ಪೂಜಾರಿಯವರು ಫೆಬ್ರವರಿ 15ರಂದು ನಿಧನರಾದರು. ಕಾಸರಗೋಡಿನಲ್ಲಿ ದೈವ ದರ್ಶನಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತಕ್ಕೊಳಗಾಗಿ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾದರು. ಅವರು ಪತ್ನಿ, ಪುತ್ರ ಹಾಗೂ 2 ಪುತ್ರಿಯರನ್ನು ಅಗಲಿದ್ದಾರೆ. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ದ ದಿವಾಕರ ಪೂಜಾರಿಯವರ ಸರಳತೆ, ಭಕ್ತಿಭಾವ ಮತ್ತು ಜನಪರ ಮನೋಭಾವದಿಂದ ಸಾವಿರಾರು ಜನರ ಪ್ರೀತಿಗೆ ಪಾತ್ರರಾಗಿದ್ದವರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ. ಆದರೆ ಅವರು ಬೆಳೆಸಿದ ಈ ಕ್ಷೇತ್ರ, ಅವರು ನಡೆಸಿದ ಸೇವಾ ಕಾರ್ಯಗಳು ಮತ್ತು ಭಕ್ತರ ಮನದಲ್ಲಿ ಉಂಟು ಮಾಡಿದ ವಿಶ್ವಾಸ ಇವೆಲ್ಲವೂ ಅವರ ಜೀವನ ಸಾಧನೆಯ ಸಾಕ್ಷಿಯಾಗಿವೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೈವದೇವರಲ್ಲಿ ಪ್ರಾರ್ಥಿಸೋಣ. ಇನ್ನಷ್ಟು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರವನ್ನು ಬೆಳಗಿಸೋಣ. ಕೊರಗಜ್ಜನ ಸೇವೆಗೆ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ. ದಿವಾಕರ ಪೂಜಾರಿಯವರೇ, ನಿಮ್ಮ ನೆನಪು ಅಜರಾಮರ.